ಯಾರಾದ್ರೂ ಒಂದು ಮೋಸದಿಂದ ಹಂದಿ ಮಾಂಸ ತಿನ್ನಿಸ್ತಾ ಇದ್ದಾರೆ ಅಂತಂದ್ರೆ ಉಳಿದವರಿಗೆಲ್ಲ ಉರಿಯಲ್ವಾ? ಅದೇ ರೀತಿಯಲ್ಲೇ ನಾಯಿ ಮಾಂಸನ ತಿನ್ನಿಸ್ತಾ ಇದ್ದಾರೆ ಅಂತ ಗುಮಾನಿ ಬಂದಾಗ ಹೋಗಿದ್ದಾರೆ. ಅಲ್ಲ ಅಂತ ಸಾಬೀತು ಮಾಡಿ. ಅಲ್ಲಿ ಅಗ್ರೆಸರ್ ಆಗಿ ಬಂದಿರುವಂತ ಅಬ್ದುಲ್ ರಜಾಕ್ ಅವ್ರದ್ದು ಹೆಸರನ್ನ ನೀವು FIR ಹಾಕಲ್ಲ. ಆದ್ರೆ ಅಲ್ಲಿ ಹೋಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋದಂತ ವ್ಯಕ್ತಿನ ಒಳಗಡೆ ಕರ್ಕೊಂಡ್ಬಂದು ನಿಮಗೆ ಕಾಲಿಗೆ ಹೊಡಿತೀರಿ, ಅವ್ರಿಗೆ ಪ್ರಜ್ಞೆ ತಪ್ಪೋಂಗ್ ಮಾಡ್ತೀರಿ, ಅವ್ರನ್ನ ಬಟ್ಟೆ ಬಿಚ್ಚಿಸ್ತೀರಿ ಅಂದ್ರೆ ಏನರ್ಥ? ಬಟ್ಟೆ ಬಿಚ್ಚೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಅಥವಾ ಇಲ್ಲಿ ಪೊಲೀಸ್ ಇಲಾಖೆನಲ್ಲಿ ಯಾರಾದ್ರೂ ಕೂಡ ಇಲ್ಲಿ ಯಾರು ಸಲಿಂಗಕಾಮಿಗಳಿದಾರ? ಏನಕ್ಕೋಸ್ಕರ ಬಟ್ಟೆ ಬಿಚ್ಚರು ACP ಚಂದನ? ಯಾವಾಗ್ಲೂ ಕೂಡ ಕುರಿ ಮಾಂಸನ ಇದನ್ನ ತನಿಖೆಯಲ್ಲಿ ಪತ್ತೆ ಹಚ್ಚಿ ನೀವು. ಆದ್ರೆ ಇದು ಸರಿ ಇಲ್ಲ ಅಂತ ಗುಮಾನಿನ ವ್ಯಕ್ತಪಡಿಸಿದಂತ ವ್ಯಕ್ತಿನೇ ನೀವು ಒಳಗಾಗ್ತಿರಲ್ಲ ಅಂದ್ರೆ ಅರ್ಥ ಏನು? ಸಮಾಧಾನದಲ್ಲೇ ನಮ್ಮ ಎಲ್ಲಾ ವಿಚಾರಗಳನ್ನ ಅವ್ರು ಮುಂದಿಟ್ಟು ಬಂದಿದ್ವಿ. ಇದುವರೆಗೂ ಯಾಕಾಗಿ ಅಬ್ದುಲ್ ರಜಾಕ್ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ನಾವು ಕೇಳಿದ್ವಿ. ಈಗ ಆ ಮಾಂಸದ ಬಗ್ಗೆ ಅನುಮಾನ ಇದೆ. ನಾವು ಶಾಂತಿಯುತವಾಗಿ ಸಮಾಧಾನದಲ್ಲೇ ನಮ್ಮ ಎಲ್ಲಾ ವಿಚಾರಗಳನ್ನ ಅವ್ರು ಮುಂದಿಟ್ಟು ಬಂದಿದ್ವಿ. ಇದುವರೆಗೂ ಯಾಕಾಗಿ ನಾವು ಶಾಂತಿಯುತವಾಗಿ ಸಮಾಧಾನದಲ್ಲೇ ನಮ್ಮ ಎಲ್ಲಾ ವಿಚಾರಗಳನ್ನ ಅವ್ರು ಮುಂದಿಟ್ಟು ಬಂದಿದ್ವಿ. ಇದುವರೆಗೂ ಯಾಕಾಗಿ ಅಬ್ದುಲ್ ರಜಾಕ್ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ನಾವು ಕೇಳಿದ್ವಿ. ಈಗ ಆ ಮಾಂಸದ ಬಗ್ಗೆ ಅನುಮಾನ ಇದೆ. ಅದ್ರ ತನಿಖೆ ಆಗ್ಲಿ, ಟೆಸ್ಟಿಂಗ್ ಆಗ್ಲಿ, ಫುಡ್ ಇನ್ಸ್ಪೆಕ್ಟರ್ ಅದ್ರ ಬಗ್ಗೆ ವರದಿನೂ ಕೊಡ್ಲಿ, ಮುಗೀತು. ನಾವು ಅದಕ್ಕಿಂತ ಜಾಸ್ತಿ ಯಾರಿಗೂ ಧಮಕಿ ಹಾಕಕ್ ಬಂದಿಲ್ಲ. ಆದ್ರೆ ಹೋಮ್ ಮಿನಿಸ್ಟರ್ ಮೇಕೆ ಮಾಂಸ ಅದು ಅಂತ ಹೇಳಿದ್ದಾರೆ. ಈಗ ಒಂದ್ ನಿಮಿಷ ಇದೇ ಹೋಮ್ ಮಿನಿಸ್ಟರ್ ಬಗ್ಗೆ ಒಂದು ಹೇಳಬೇಕು ಅಂದ್ರೆ, ಈ ಹಿಂದೆ DK ರವಿ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು ಅಥವಾ ಅನುಮಾನಾಸ್ಪದವಾಗಿ ಸಾವಪ್ಪಿದಾರೋ ಹೊರಗಡೆ ಬಂದಾದ ಕೂಡಲೇ ಆಗ KJ ಜಾರ್ಜ್ ಅವ್ರು ಬಂದು ಆತ್ಮಹತ್ಯೆ ಅಂತ ಅಂದ್ಬಿಟ್ರು. ಅದೇ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಧಾನಸೌಧದಲ್ಲಿ ಕೂಗಿದವರು ಇಲ್ಲ, ಕೂಗೇ ಇಲ್ಲ ಅಂತಂದ್ರು. ಯಾರ್ಯಾರು ಕೂಗಿಲ್ಲ ಅಂತ ಹೇಳಿದ್ರು. ಆಮೇಲೆ ಏನಾಯ್ತು? ವರದಿ ಏನ್ ಬಂತು? FSL ವರದಿ ಏನ್ ಬಂತು? ಒಂದ್ ನಿಮಿಷ ವರದಿ ಏನ್ ಬಂತು? ಹೀಗೆ ವರದಿ ಬಂದಿದೆ. ಹಾಗಾದ್ರೆ ವರದಿ ಬಂದಿದ್ರೆ ಅದು ಮೇಕೆದೆ ಮಾಂಸ ಅಂತಾಗಿ ವರದಿ ಬಂದಿದ್ರೆ ವರದಿನ ಅದು ಇದು ಮಾಡ್ಲಿ, ಹೊರಗಡೆ ಹಾಕ್ಲಿ, ಮೀಡಿಯಾದವ್ರಿಗೆ ಅದ್ರ ಮಾಹಿತಿನ ಕೊಡ್ಲಿ. ಒಂದ್ ನಿಮಿಷ, ಈಗ ನಾವು ಪೊಲೀಸ್ ಹತ್ರ ಕೇಳಿದ್ವು, ನಾವು ಇನ್ನು ವರದಿ ನಮಗೆ ಬಂದಿಲ್ಲ ಅಂತಂದ್ರು. ನಮಗ್ ಕೇಳಿದ್, ಈಗ ನಾವು ಒಳಗಡೆ ಹೋದಾಗ ನಮಗೆ ಈ ಮಾಹಿತಿನ ಕೊಟ್ಟಿದ್ದಾರೆ. ಹೀಗೆ ಹೇಳಿದ್ರಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇನ್ನೊಬ್ರು ಏನ್ ಆಗೇ ಇಲ್ಲ ಅಂತ ಹೇಳ್ಬಿಟ್ಟು ಬಹಳ ಓತಪ್ರೋತವಾಗಿ ಮಾತಾಡಿದ್ರು. ಅದು ಪಾಕಿಸ್ತಾನ ಜಿಂದಾಬಾದ್ ಹೇಳಿದಾರೆ ಅನ್ನೋದು ಸಾಬೀತಾಯ್ತಲ್ವಾ? ಹಾಗಾಗಿ ನಾವು ಇಲ್ಲಿರುವಂತ ಮಂತ್ರಿಗಳದ್ದು ಮಾತನ್ನು ಕೇಳ್ತಿಲ್ಲ. ಏನು ವರದಿ ಏನಿದೆ ವರದಿನ ಕೊಡಿ. ನಿಮಗೆ ಫುಡ್ ಇನ್ಸ್ಪೆಕ್ಟರ್ ಏನ್ ಕೊಡ್ತಾರೆ ಆ ವರದಿನ ಕೊಡಿ, ಆಯ್ತು. ಅಲ್ಲಿಗೆ ಹೋಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೊಡ್ತಾರೆ. ಈಗ ಯಾರಾದ್ರೂ ಒಂದು ಮೋಸದಿಂದ ಹಂದಿ ಮಾಂಸ ತಿನ್ನಿಸ್ತಾ ಇದ್ದಾರೆ ಅಂತಂದ್ರೆ ಉಳಿದವರಿಗೆಲ್ಲ ಉರಿಯಲ್ವಾ? ಅದೇ ರೀತಿಯಲ್ಲೇ ನಾಯಿ ಮಾಂಸನ ತಿನ್ನಿಸ್ತಾ ಇದ್ದಾರೆ ಅಂತ ಗುಮಾನಿ ಬಂದಾಗ ಹೋಗಿದ್ದಾರೆ. ಅಲ್ಲ ಅಂತ ಸಾಬೀತು ಮಾಡಿ. ಅಲ್ಲಿ ಅಗ್ರೆಸರ್ ಆಗಿ ಬಂದಿರುವಂತ ಅಬ್ದುಲ್ ರಜಾಕ್ ಅವ್ರದ್ದು ಹೆಸರನ್ನ ನೀವು FIR ಹಾಕಲ್ಲ. ಆದ್ರೆ ಅಲ್ಲಿ ಹೋಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋದಂತ ವ್ಯಕ್ತಿನ ಒಳಗಡೆ ಕರ್ಕೊಂಡ್ಬಂದು ನಿಮಗೆ ಕಾಲಿಗೆ ಹೊಡಿತೀರಿ, ಅವ್ರಿಗೆ ಪ್ರಜ್ಞೆ ತಪ್ಪೋಂಗ್ ಮಾಡ್ತೀರಿ, ಅವ್ರನ್ನ ಬಟ್ಟೆ ಬಿಚ್ಚಿಸ್ತೀರಿ ಅಂದ್ರೆ ಏನರ್ಥ? ಬಟ್ಟೆ ಬಿಚ್ಚೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಅಥವಾ ಇಲ್ಲಿ ಪೊಲೀಸ್ ಇಲಾಖೆನಲ್ಲಿ ಯಾರಾದ್ರೂ ಕೂಡ ಇಲ್ಲಿ ಯಾರು ಸಲಿಂಗಕಾಮಿಗಳಿದಾರ ಹಿಂಗೆ ಒಂದ್ ಬಟ್ಟೆ ಬಿಚ್ಚಕ್ಕೆ? ಏನಕ್ಕೋಸ್ಕರ ಬಟ್ಟೆ ಬಿಚ್ಚರು ACP ಚಂದನ? ACP ಅವರು ಅಲ್ಲಿ ಸೈಡಲ್ಲಿ ನಿಂತಿದ್ದಾರೆ. ಆದ್ರೆ ನಾವು ACP ಅವರು ಅವರೇ ಪ್ರಶ್ನೆ, ಅವ್ರ ಕಟಕಟಲ್ಲಿ ನಿಂತಿರೋರು ಅವ್ರ ಬಗ್ಗೆನೇ ನಮ್ದು ಆರೋಪ ಇರೋದು. ಹಾಗಾಗಿ ಪೊಲೀಸ್ ಕಮಿಷನರ್ ದಯಾನಂದ್ ಸರ್ ಶೇಖರ್ ಅವರನ್ನ DCP ಅವ್ರನ್ನ ಕಳಿಸ್ಕೊಟ್ಟಿದ್ರು. ಅವ್ರ ಎದುರುಗಡೆ ನಾವು ಕೂಲಂಕಷವಾಗಿ ನಮ್ಮ ಎಲ್ಲಾ ವಿಚಾರಗಳನ್ನ ಹೇಳಿದ್ವಿ. ರೈಟಿಂಗ್ ಅಲ್ಲಿ ಪುನೀತ್ ಅದನ್ನ ರೈಟಿಂಗ್ ಅಲ್ಲೂ ಕೂಡ ತಂದಿದ್ದಾರೆ. ಪೊಲೀಸ್ ಕಮಿಷನರ್ ಹತ್ರ ಹೋಗ್ತೀವಿ, ಹೋಗಿ ಅದನ್ನ ಅವರಿಗೆ ಸಬ್ಮಿಟ್ ಮಾಡ್ತೀವಿ. ನೋಡಿ, ಕನ್ಸೈನ್ಮೆಂಟ್ ಏನಂತ ಕೊಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ. ಅವ್ರ ಹತ್ರ ಅಗ್ರಿಮೆಂಟ್ ಎಲ್ಲದ್ರ ಬಗ್ಗೆ ಈಗ ವ್ಯವಸ್ಥೆ ಪೊಲೀಸರ ಕೈಲಿ ಅಥವಾ ಆಡಳಿತದ ಕೈಲಿ ಇದೆಯಲ್ವಾ, ಅವರು ಇದನ್ನ ಹೆಕ್ಕಿ ತೆಗಿಲಿ. ಅವ್ರ ನೆಕ್ಸ್ಟ್ ಕನ್ಸೈನ್ಮೆಂಟ್ ಬರ್ತಿದೆ ರೈಲ್ವೆ ಡಿಪಾರ್ಟ್ಮೆಂಟ್, ನಾನೇ ಮಾತಾಡಿ ಅದ್ರ ಮೂಲವನ್ನು ನಾನು ಕೂಡ ತೆಗಿಸ್ತೀನಿ. ಆದ್ರೆ ಅಬ್ದುಲ್ ರಜಾಕ್ ಹತ್ರ ಇನ್ನೂ ಕೂಡ ಟ್ರೇಡ್ ಲೈಸೆನ್ಸ್ ಇಲ್ಲ ಅವ್ರ ಹತ್ರ. ಆದ್ರೂ ಕೂಡ ಅಲ್ಲಿ ಚಾನೆಲ್ ನಲ್ಲೂ ಕೂಡ ನೋಡ್ದು ಯಾವ್ದೋ ತಗೊಂಬಂದು ಕೈಗೆ ಇಂಕ ಹಚ್ಕೊಂಡ್ಬಿಟ್ಟು ಹಾಗೆ ತಗೊಂಬಂದಿರೋ ತೋರಿಸ್ತಾ ಇದಾರೆ. ಹಿಲಾಲೆ ಅದನ್ನ ಈಗ ಯಾವ್ದೋ ಫೇಕ್ ನ ಮಾಡ್ಕೊಂಬಂದಿದ್ದಾನೆ, ಹಿಲಾಲೆ ಅದನ್ನ ಎಕ್ಸ್ಪೋಸ್ ಮಾಡಿದ್ರಲ್ಲಿ. ಇಷ್ಟಾಗಿ ಕೂಡ ಅನಧಿಕೃತವಾಗಿ ಅವತ್ತು ಅಕ್ರಮವಾಗಿ ಮಾಂಸವನ್ನ ತಂದು ಮಾರಾಟ ಮಾಡ್ತಿರೋ ಹಿಂದಿರುವ ಉದ್ದೇಶ ಏನು? ಅದು ನಿಜವಾಗ್ಲೂ ಕೂಡ ಕುರಿ ಮಾಂಸನ? ಇದನ್ನ ತನಿಖೆಯಲ್ಲಿ ಪತ್ತೆ ಹಚ್ಚಿ ನೀವು. ಆದ್ರೆ ಇದು ಸರಿ ಇಲ್ಲ ಅಂತ ಗುಮಾನಿನ ವ್ಯಕ್ತಪಡಿಸಿದಂತ ವ್ಯಕ್ತಿನೇ ನೀವು ಒಳಗಾಗ್ತಿರಲ್ಲ ಅಂದ್ರೆ ಅರ್ಥ ಏನು? ಆಮೇಲೆ ಮಾಂಸ ಬೇಕು ಅಂತಂದ್ರೆ ಬನ್ನಿ ನಮ್ಮ ಮೈಸೂರಿಗೆ, ನಿಮಗೆ ಬನ್ನೂರು ಕುರಿ ಬೇಕಾ ಅಥವಾ ನಾಟಿ ಕುರಿ ಬೇಕಾ, ಯಾವ್ದು ಬೇಕು ಕೊಡ್ತೀವಿ. ಎಲ್ಲಿಂದ ನಿಮಗೆ ರಾಜಸ್ಥಾನದಿಂದ ತರುವಂತ ಅಗತ್ಯ ಏನಿದೆ? ನಮ್ಮ ರೈತರ ಬೆಳೀತಿದಾರಲ್ವಾ, ನಮ್ಮ ರೈತರ ಸಾಕಿದಾರಲ್ವಾ, ಇಲ್ಲಿಂದಲೇ ಕೊಡೋಣ. ನೀವ್ ಯಾಕೆ ರಾಜಸ್ಥಾನದಿಂದ ಚಾರ್ಕೋಲ್ ನಲ್ಲಿ ಐಸ್ ಕ್ಯೂಬ್ ಹಾಕೊಂಡು ಪ್ಯಾಕ್ ಮಾಡ್ಕೊಡ್ಬೇಕು? ನಾವು ಫ್ರೆಶ್ ಆಗಿರೋದನ್ನ ಕೊಡ್ತೀವಿ. ಬನ್ನಿ, ಮೈಸೂರಿಂದ ನಿಮಗೆ 1.5 hours ಅಲ್ಲಿ ಬೆಂಗಳೂರಿಗೆ ಕಳಿಸ್ತೀವಿ.
ರೈಲ್ವೆ ಇಲಾಖೆದ್ ಬಿಡಿ, ಈಗ ಟ್ರೇಡ್ ಲೈಸೆನ್ಸ್ ಅನ್ನ ರೈಲ್ವೆ ಇಲಾಖೆ ಕೊಡಲ್ಲ. ಇಲ್ಲಿ ಹೋಟೆಲ್ಗಳಿಗೆ ಕೊಡಬೇಕಾಗಿರೋರು ಇಲ್ಲಿನ BBMP ಟ್ರೇಡ್ ಲೈಸೆನ್ಸ್ ಕೊಡುವಂತದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರು ಕೊಟ್ಟಿದ್ರೆ ಎಲ್ಲಿಂದ ಅದ್ರದ್ದು ಮೂಲನೇ ಗೊತ್ತಿಲ್ದಲೆ, ಅಲ್ಲಿ ಶಾಪೇ ಇಲ್ದಲೆ ನೀವು ತರಿಸೋದಕ್ಕೆ ಹೆಂಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರಿ? ಅದು ಟ್ರೇಡ್ ಲೈಸೆನ್ಸ್ ಕೂಡ ಅವತ್ತನ ಹತ್ರ ಇಲ್ಲ. ಹಾಗಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ವಿ ಅಷ್ಟೇ. ಸರ್, ರಜಾಕ್ ಅವ್ರ ಮೇಲೆ ಕಂಪ್ಲೇಂಟ್ ತಗೊಂಡಿದ್ದಾರೆ ಸರ್. ಈಗ ರಜಾಕ್ ಅವ್ರ ಮೇಲೆ FIR ನಲ್ಲಿ ನಾವು ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಚಂದನ್ ಅವ್ರೇನಾದ್ರು ಸಮಜಾಯಿಸಿ ಕೊಟ್ರೆ ಸರ್ ಇದ್ರ ಬಗ್ಗೆ? ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮ ಕುಟುಂಬದ ವಿಷಾದವನ್ನ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾರೆ ಅಂತ. ಸೊ ಅದ್ರ ಬಗ್ಗೆ ನಮ್ಗೆ ಇವತ್ತು ಪುನೀತ್ ತೆರಹಳ್ಳಿ ಅವರು ನಮ್ಮ ರಾಷ್ಟ್ರೀಯತೆಯನ್ನ, ರಾಷ್ಟ್ರ ಚಿಂತನೆಯನ್ನ, ರಾಷ್ಟ್ರದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಹೋರಾಟ ಮಾಡ್ತಿರೋ ಒಬ್ಬ ಕಾರ್ಯಕರ್ತ. ಆತನಿಗೆ ಈ ರೀತಿ ದೌರ್ಜನ್ಯ ಆಗಿರೋದ್ರ ವಿರುದ್ಧವಾಗಿ ಹರೀಶ್ ಪೂಂಜಾ ಅವರು ನಾನು ಖುದ್ದಾಗಿ ಇಲ್ಲಿ ಬಂದಿದ್ದೀವಿ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ.